ತಿಂಗಳಿನಿಂದ ಕಡ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಯವರೆಗೆ ನಮ್ಮ ರೈತರ ಎಲ್ಲ ನೋಂದಣಿ ಮಾಡಿಕೊಂಡು ಇಲ್ಲಿಯವರೆಗೆ ಸುಮಾರು 50-55% ರೈತರು ಇವತ್ತು ಕಡ್ಲಿಯನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಈ ತಿಂಗಳ 28-29ನೇ ತಾರೀಕಿಗೆ ಕೊನೆ ಅಂತ ಹೇಳಿದ್ದಾರೆ. ಇನ್ನೂ ಇವರು 55-60% ಒಳಗೆ ಖರೀದಿ ಮಾಡಿದ್ದಾರೆ. ಇನ್ನೂ 40-45% ಖರೀದಿ ಮಾಡಬೇಕು. ಅದರಲ್ಲೇ ಈಗ ಎರಡೂವರೆ ತಿಂಗಳಿನಲ್ಲೇ ಖಾಲಿ ಚೀಲಿಲ್ಲ ಅಂತೇಳಿ 15 ದಿವಸಗಟ್ಟಲೆ ತಿಂಗಳಗಟ್ಟಲೆ ಖಾಲಿ ಚೀಲ ಇಲ್ಲದಕ್ಕೆ ರೈತರನ್ನ ಅಲದಾಡ್ಸ್ಯಾರ. ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದಲ್ಲಿ 15 ದಿವಸ ಆಯ್ತು. ಇವತ್ತಿಗೆ 15 ದಿವಸ ಆದರೂ ಖಾಲಿ ಚೀಲಿಲ್ಲ. ಖಾಲಿ ಚೀಲ ಇಲ್ಲದಕ್ಕೆ ರೈತರು ಬಾಡಿಗೆ ಟ್ಯಾಕ್ಟರ್ ಮಾಡ್ಕೊಂಡು ಅವರು ಕಡ್ಲಿ ಹೇರ್ಕೊಂಡು ಬಂದಿದ್ದಾರೆ. ಅವ್ರ ಟ್ಯಾಕ್ಟರ್ ಬಾಡಿಗೆ ಏನು, ಅವ್ರು ಅಲ್ಲೇ ಬೀಳ್ಬೇಕು, ಹಗಲಿ ರಾತ್ರಿ ಅಲ್ಲೇ ಬೀಳ್ಬೇಕು. ಅವ್ರ ಪರಿಸ್ಥಿತಿ ಏನು? ಇಂಥ ಒಂದು ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ವಾ? ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಅದಿರೋ ಏನು ಸತ್ತಿರೋ, ಅಧಿಕಾರಿಗಳು ಅದಿರೋ ಏನು ಸತ್ತಿರೋ? ನಾನು ಇದನ್ನು ನೋಡಿದ್ರೆ ಮತ್ತು ನೀವು ಅಧಿಕಾರಿಗಳು ಸರ್ಕಾರ ಸತ್ತತೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೇನೆ. ಯಾಕಂತ ಹೇಳಿದರೆ ನೀವು ಬೆಂಬಲ ಬೆಲೆ ಖರೀದಿ ಕೇಂದ್ರ ಅಂತೇಳಿ ನೀವು ಮಾಡ್ದಾರ, ಮತ್ತು ನೀವು ಮತ್ತು ಖರೀದಿ ಕೇಂದ್ರದೊಳಗೆ ತೂಕ, ಆಮೇಲೆ ಲೇಬರ್ಸು, ಆಮೇಲೆ ಖಾಲಿ ಚೀಲ ಇಲ್ಲ ಅಂತೇಳಿ ನೀವು ಕಾರಣ ಹೇಳ್ಕೊತ ಹೋದರೆ ನಮ್ಮ ರೈತ ಹೆಂಗೆ ಬದುಕಬೇಕು? ಹಂಗೆ ಮುಂದೆ ಮುಂಗಾರು ಬಂತು. ಈಗ ಮುಂಗಾರಿಗೆ ಇನ್ನೂ ಇವತ್ತಿಗೆ ₹1 ದುಡ್ಡು ಹಾಕಿಲ್ಲ. ಅವ್ರಿಗೆ ಖರೀದಿ ಮಾಡಿದಂಥ ದುಡ್ಡು, ಕಡ್ಲಿದು ದುಡ್ಡು ಅವ್ರಿಗೆ ಅಮೌಂಟ್ ರೈತರಿಗೆ ಹಾಕಿಲ್ಲ. ಆದ್ದರಿಂದ ನಾನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸೋಮವಾರದೊಳಗಾಗಿ ಸಮಸ್ತ ರೈತರು ರೈತರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಕಂಪ್ಲೀಟಾಗಿ ಎಲ್ಲ ರೈತರು ತೊಗೋಬೇಕು. ತೊಗೊಂಡು ಮತ್ತು ಅವರು ಖರೀದಿ ಮಾಡಿದಂಥದ್ದು ಕಡ್ಲಿದ ಇದನ್ನು ಅವ್ರಿಗೆ ಅಮೌಂಟನ್ನು ಇಮ್ಮಿಡಿಯೇಟ್ ಆಗಿಂದಾಗ ಅವ್ರಿಗೆ ಅಕೌಂಟಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ನಾವು ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳ ಆಫೀಸಿಗೆ ನಮ್ಮ ಸಮಸ್ತ ರೈತ ಬಾಂಧವರು ಎತ್ತು ಚಕಡಿ ತೊಗೊಂಬಂದು ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹಾಗೂ ಸಂತೋಷ್ ಲಾಡ್ ಅವರ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ನೇರವಾಗಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.